ಶನೇಶ್ವರ ಸ್ವಾಮಿಯವರ 50ನೇ ವರ್ಷದ ಶ್ರಾವಣ ಮಾಸದ ಅಂಗವಾಗಿ ಸುಮಾರು 50ನೇ ವರ್ಷದ ಇದು ಜಾತ್ರೆ ಮಹೋತ್ಸವ. ನಜಾರ್ಬಾದ್ ಮೌಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಮ್ಮ ದೊಡ್ಡಪ್ಪನಾದ ರಾಜಪ್ಪ ಶನಿದೇವರ ಗುಡಪ್ಪನವರು ಅವರು ಅಲ್ಲಿ 12 ವರ್ಷ ಮಾಡಿದ್ರು, ಇಲ್ಲಿ 38 ವರ್ಷ. ಒತ್ತಾಗಿ ನಜಾರ್ಬಾದು ಗಾಯತ್ರಿಪುರಂ ಸೇರಿ 50ನೇ ವರ್ಷ. ಪ್ರತಿ ಗುರುವಾರ ಶನಿವಾರ ಸ್ವಾಮಿ ಪೂಜೆ ಇರುತ್ತೆ, ನವಗ್ರಹ ಶಾಂತಿ ಇತ್ಯಾದಿ ಅಭಿಷೇಕ ಎಲ್ಲ ಇರುತ್ತೆ. ತೀರ್ಥ ಪ್ರಸಾದ ಮಹಾಮಂಗಳಾರತಿ. ಶ್ರಾವಣ 4 ವಾರನೂ ಮೊದಲನೇ ವಾರ ವಿಶೇಷ ಪೂಜೆ ಇರುತ್ತೆ, 2ನೇ ವಾರನೂ ವಿಶೇಷ ಪೂಜೆ ಇರುತ್ತೆ, 3ನೇ ವಾರ ಅನ್ನ ಸಂತರ್ಪಣೆ. ಇದು ಕಡೆ ಶ್ರಾವಣ ಶನಿವಾರ ಗಾಯತ್ರಿಪುರಂ, ನಜಾರ್ಬಾದ್, ಇಟ್ಕೆಗೂಡು ಸಿಟಿ ಮೌಲ ಎಲ್ಲ ಮೆರವಣಿಗೆ ಬಂದು ಆನಂತರ ಮಠಕ್ಕೆ ಬಂದಂಥ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲ ಭಕ್ತಾದಿಗಳಿಂದ ಮೌಲ ನಿವಾಸಿಗಳಿಂದ ಎಲ್ಲ ಸರ್ವರ ಮೈಸೂರಾಗಲಿ ಹೊರಗಡೆ ಭಕ್ತಾದಿಗಳೆಲ್ಲರಿಂದ ಈ ಮಟ್ಟಿಗೆ 50ನೇ ವರ್ಷ ನಡೆದಿದೆ. ಇನ್ನೂ ಹೆಚ್ಚಿನಾಗೆ ಮೌಲ ನಿವಾಸಿಗಳು ಭಕ್ತಾದಿಗಳು ಎಲ್ಲರೂ ಹೆಚ್ಚಿನಾಗೆ ಬಂದು ಸಹಕರಿಸಿ ಇನ್ನೂ ನಮಗೆ ಸಹಕರಿಸಿ ಮುಂದೆ ನಡೆಸ್ಕೊಡ್ಬೇಕು ಅನ್ನೋದು ನನ್ನ ಕಳೆ ಪ್ರಾರ್ಥನೆ. ಶ್ರೀ ಶನೇಸ್ವಾಮಿ ಜಾಸ್ತಿ ಆಗ್ತಾಯಿದ್ದಾರೆ, ತುಂಬಾ ಜಾಸ್ತಿ ಆಗ್ತಾಯಿದ್ದಾರೆ. ಪ್ರೀತಿ ವಿಶ್ವಾಸ ಇದೆ ಎಲ್ಲದು ಎತ್ತಾದಿ ಹೇಳಿದ್ರಣ ಆಗಲೇ ಎಲ್ಲರೂ. ನೀವು ಮಂಡ್ಯ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಕೊಡಗು ಆಗಿರ್ಬೋದು, ಪ್ರತಿ ಕಡೆಯಿಂದನೂ ಬರ್ತಾರೆ. ಪ್ರತಿ ಶನಿವಾರ ಬೆಳಗ್ಗೆ ದರ್ಶನ ಇರುತ್ತೆ, ಸಂಜೆ ವಕ್ತಾನ ಇರುತ್ತೆ. ಸ್ವಾಮಿ ಆಹ್ವಾನ ಆಗಿ ನನ್ನ ದೊಡ್ಡಪ್ಪನ ಮಗನ ಮೇಲೆ ಅಲ್ಲೂ ಪ್ರಶ್ನೆ ಇರುತ್ತೆ. ಅಲ್ಲೆಲ್ಲ ಆ ಒಂದು ಮುಖಾಂತರದಿಂದ ಸ್ವಾಮಿ ಇಷ್ಟು ಮಟ್ಟಿಗೆ ನಡೆಸ್ಕೊಂಡು ನಮ್ಮ ದೊಡ್ಡಪ್ಪ ಫಸ್ಟು ಮಾಡ್ತಾಯಿದ್ರು. ಅವರು ಈಗ ನಿಧಾನ ಆದರು, 2021ರಲ್ಲಿ ಅವರು ನಿಧಾನ ಆದರು ಆಕಸ್ಮಿಕವಾಗಿ. ಹಾಗಾಗಿ ಈಗ ಅವರ ಮಗನಾದಾಗ ನಾವು ಅವರ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ನಾವು ಸೇರಿ ಮೌಲ ನಿವಾಸಿಗಳು ಗಾಯತ್ರಿಪುರಮ್ಮು ನಜಾರ್ಬಾದು ಎಲ್ಲ ಮೌಲ ನಿವಾಸಿಗಳು ನಿಂತು ಈ ಮಟ್ಟಿಗೆ ನಡೆಸ್ಕೊಡ್ತಾ ಇದ್ದೀವಿ. ಈ ಶನೇಶ್ವರ ಸ್ವಾಮಿಯ 4ನೇ ಶನಿವಾರದ ವಿಶೇಷ ಪೂಜೆ ಹಾಗೂ ಉತ್ಸವವನ್ನು ಏರ್ಪಡಿಸಲಾಗಿದೆ. 50ನೇ ವರ್ಷದ ಪ್ರಯತ್ನವಾಗಿ ಪ್ರತಿ ಶನಿವಾರ ಬೆಣ್ಣೆ ಅಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು, ಸ್ವಾಮಿ ವಿಶೇಷ ಪೂಜೆ ಮತ್ತು ಸ್ವಾಮಿ ಕಥೆ ಆಗಿದೆ ಮತ್ತು ಅನ್ನ ಸಂತರ್ಪಣೆ ಎಲ್ಲ ಒಂದು ಆಗಿದೆ. ಇದು ನಜಾರ್ಬಾದಲ್ಲಿ ಸಣ್ಣ ರೀತಿಯಲ್ಲಿ ಉದ್ಭವ ಆಗಿದಂಥ ಪರಮಾತ್ಮಂದು. ನಜಾರ್ಬಾದಿಂದ ಗಾಯತ್ರಿಪುರಮ್ಗೆ ದೇವಸ್ಥಾನ ಆಗಿದೆ. ಆ ಗುಡ್ಡಪ್ಪರು ಹಿರೀಕರಾದಂಥ ರಾಜಪ್ಪನವರು ಇದನ್ನು ನಡೆಸ್ಕೊಂಬತ್ತಿದ್ರು. ಈಗ ಅವರ ಮಗನಾದ ವಾಸು ಅವರಿಗೆ ಸ್ವಾಮಿ ಆಹ್ವಾನ ಆಗಿದ್ದಾರೆ. ಆ ಒಂದು ಉದ್ದೇಶದಲ್ಲಿ ಇದು 50ನೇ ವರ್ಷದ ವಾರ್ಷಿಕೋತ್ಸವ ಆಗಿರೋದ್ರಿಂದ ನಜಾರ್ಬಾದ್ ಮೌಲ ಮತ್ತು ಗಾಯತ್ರಿಪುರಂ ಮೌಲ ನಿವಾಸಿಗಳಾಗಿ ಸರ್ವರಿಗೂ ಆ ಸ್ವಾಮಿ ಆಶೀರ್ವಾದ ಒಂದಿರಲಿ. ಪ್ರತಿ ವರ್ಷವೂ ಇದೇ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿಯ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ.